ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಗೌರಿ ಕಲ್ಯಾಣ ಇಂದಿನ ಸಂಚಿಕೆ ಅಂದರೆ 20ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ಮೋನಿಕಾ ಮಾಡಲಿಂಗ್ ಹೋಗ್ಬೇಕು ಅಂದ್ಬಿಟ್ಟು ನಾನು ಜಾಸ್ತಿ ಊಟ ಮಾಡಿಬಿಟ್ರೆ ತೂಕ ಬರ್ತೀನಿ ಅಂದ್ಬಿಟ್ಟು ವ್ಯಾಯಾಮ ಮಾಡೋಕ್ಕೋಸ್ಕರ ಸ್ಕಿಪ್ಪಿಂಗ್ ಆಡ್ತಾ ಇರ್ತಾಳೆ. ಇದನ್ನು ಮೇಲಿಂದ ಚಂಚಲ ಮತ್ತು ಅನಿಕೇತ್ ನೋಡ್ತಾರೆ. ಚಂಚಲ ನೋಡ್ದೆ ಅನಿಕೇತ್ ಹಗ್ಗ ಹಿಡ್ಕೊಂಡು ಸ್ಕಿಪ್ಪಿಂಗ್ ಆಡ್ತಾ ಇದ್ದಾಳೆ. ಇವಳು ಎಗ್ರಿ ಕುಣಿದು ಮಾಡ್ತಿದ್ರೆ ಇವಳು ಹೊಟ್ಟೆಲಿರೋ ಮಗು ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ. ಆವಾಗ ನಮಗೊಂದು ಚಾನ್ಸ್ ಸಿಗುತ್ತೆ, ಮಗುನ ನಯವಾಗಿ ನೋಡ್ಕೊಂಡಲ್ಲೇ ಇವಳು ಏನೇನೋ ಮಾಡಿಕೊಂಡು ಮಗುಗೆ ಈ ಥರ ತೊಂದರೆ ಮಾಡಿದ್ದಾಳೆ ಅಂತ ಮಾತಾಡೋಕ್ಕೂ ಚಾನ್ಸ್ ಸಿಗುತ್ತೆ. ಕುಣಿಲಿ ಇರು ಅಂತ ಅಂದ್ಬಿಟ್ಟು ಅನಿಕೇತ ಮತ್ತು ಚಂಚಲ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಆಮೇಲೆ ಇವಳು ಸ್ಕಿಪ್ಪಿಂಗ್ ಆಡ್ತಿರೋದು, ಮೋನಿಕಾ ಸ್ಕಿಪ್ಪಿಂಗ್ ಆಡ್ತಿರೋದು ಗೌರಿ ನೋಡ್ಬಿಡ್ತಾಳೆ. ಅಯ್ಯೋ ಇದೇನಪ್ಪ ಇವಳು ಬಸ್ರಿ ಅಂತ ಬೇರೆ ನಾಟಕ ಆಡ್ಕೊಂಡು ಇಲ್ಲಿ ಬೇರೆ ಸ್ಕಿಪ್ಪಿಂಗ್ ಆಡ್ತಾಳೆ. ಇವಳು ಹೆಂಗೆ ಸ್ಕಿಪ್ಪಿಂಗ್ ಆಡೋದು ಯಾರನ್ನ ಮನೆಯವ್ರು ನೋಡ್ಬಿಟ್ರೆ ಅಷ್ಟೇ ಕತೆ ಮುಗೀತು. ಇನ್ನು ಡಾಕ್ಟ್ರು ಹಂಗೆ ಹಿಂಗೆ ಅಂತ ಕರೆಸಿದ್ರೆ ಇನ್ನು ಎಲ್ಲ ನಿಜ ಗೊತ್ತಾಗ್ಬಿಡುತ್ತೆ. ಆಮೇಲೆ ಅಷ್ಟೇನೆ ಏನು ಮಾಡೋದು, ಇವಳಿಗೆ ಹೇಳಬೇಕು ಅಂತ ಗೌರಿ ಹೇಳಕ್ಕೆ ಬರೋ ಅಷ್ಟರಲ್ಲಿ ಅಲ್ಲಿ ದೀನ ಬಂದವರು ಮತ್ತು ಶಾರದಮ್ಮವರು ಇಬ್ಬರು ಬಂದುಬಿಡ್ತಾರೆ. ಮೋನಿಕಾ ನಿಲ್ಲಿಸು ಅಂತ ದೀನ ಬಂದವರು ಹೇಳ್ತಾರೆ. ಶಾರದಮ್ಮವರು, ಮೋನಿಕಾ ನಿನಗೇನು ಬುದ್ಧಿ ಇದೆಯಲ್ವಾ, ಏನು ಮಾಡ್ತಾ ಇದೆಯಾ ನೀನು? ಅಲ್ಲ ಬಸ್ರಿ ಹೆಂಗ್ಸ್ ಅಂತ ಗೊತ್ತಿಲ್ದಲ್ಲ ಹಗ್ಗ ಹಿಡ್ಕೊಂಡು ಕುಣಿತಿದ್ಯಲ್ಲ, ಗೊತ್ತಾಗೋದಿಲ್ವ ನಿನಗೆ ಅಂತ ಅಂದ್ಬಿಟ್ಟು ಶಾರದಮ್ಮ ಅಂತಾರೆ. ಆಮೇಲೆ ದೀನ ಬಂದವರು ಅಂತಾರೆ, ಹಗ್ಗ ಹಿಡ್ಕೊಂಡು ಈ ಥರ ಕುಣಿತಿದ್ಯಲ್ಲ, ಬುದ್ಧಿ ಬೇಡವೇನಮ್ಮ ನಿನಗೆ? ಒಬ್ಬರು ಗರ್ಭಿಣಿ ಹೆಂಗ್ಸ್ ಈ ಥರ ಎಲ್ಲ ಮಾಡ್ಬೋದಾ? ಯಾಕೆ ಮನೇಲಿ ಯಾರು ದೊಡ್ಡವರು ಹಿರಿಕರು ಯಾರು ಇಲ್ವಾ? ಬನ್ನಿ ಇಲ್ಲೇ ಅಂತ ಅಂದ್ಬಿಟ್ಟು ಎಲ್ಲರೂ ಕರೀತಾರೆ. ಅಷ್ಟರಲ್ಲಿ ಸರಿತಾ, ಆಶಾ ಎಲ್ಲರೂ ಬರ್ತಾರೆ, ಗೌರಿ ಕೂಡ ಬರ್ತಾಳೆ. ಬರ್ತಿದ್ದಂಗೆ ಚಂಚಲ ಮತ್ತು ಅನಿಕೇತು ಬರ್ತಾರೆ, ವಿವೇಕು ಬರ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಹಗ್ಗ ಹಿಡ್ಕೊಂಡು ಕುಣಿತಿದ್ದಾಳೆ ಬಸ್ರಿ ಹೆಂಗ್ಸು, ನೋಡಿ ಈ ಥರ ಎಲ್ಲ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಮೋನಿಕನಿಗೆ ಬೈತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಸರಿತವರು, ಅಲ್ಲ ಮೋನಿಕಾ ನಿನ್ಗೆ ಸ್ವಲ್ಪನಾರು ಬುದ್ಧಿ ಬೇಡವಾ? ಈಗ ನೀನು ಪ್ರೆಗ್ನೆಂಟಾಗಿ ಇದ್ಕೊಂಡು ಈ ಕಡೆ ಸ್ಕಿಪ್ಪಿಂಗ್ ಎಲ್ಲ ಆಡ್ತಿದ್ದೀಯಲ್ಲ, ಗೊತ್ತಾಗೋದಿಲ್ವಾ ನಿನಗೆ? ನಿನಗೆ ಎಷ್ಟು ಅಂತ ಹೇಳ್ಕೊಡ್ಬೇಕು ನಾವು? ಈ ಮತ್ತೆ ತಪ್ಪು ಮಾಡ್ತಾನೆ ಇರ್ತೀಯಲ್ಲ, ನೀನು ತಪ್ಪು ಮಾಡಿದ್ರೆ ನಾವು ಸುಮ್ಮನಾಗ್ತೀವಿ ಅಂತ ಮಾಡ್ತಾ ಇದೀಯ ನೀನು ಅಂತ ಸರಿತಾ ಹೇಳ್ತಾರೆ. ಆಮೇಲೆ ಗೌರಿ ಅಲ್ಲೇ ನಿಂತಿರ್ತಾಳೆ. ಗೌರಿ, ಅಲ್ಲ ಏನು ಮುಖ ನೋಡ್ತಿದ್ಯಾ, ನಿನ್ಗೆ ಅಷ್ಟು ಗೊತ್ತಾಗಲ್ವ, ಅವಳನ್ನ ನೋಡ್ಕೋಬೇಕು ಅನ್ನೋದು ಗೊತ್ತಾಗಲ್ವ ನಿನಗೆ? ಏನು ಕೆಲಸ ಮಾಡ್ತಿರ್ತೀಯ ನೀನು ಅಂತ ಅಂದ್ಬಿಟ್ಟು ಸರಿತಾ ಗೌರಿಗೆ ಅಂತಾರೆ. ಗೌರಿ ಏನು ಮಾತಾಡಲ್ಲ, ಸುಮ್ಮನಿರ್ತಾಳೆ. ಅಷ್ಟರಲ್ಲಿ ಇವಳು ಮಾತಾಡೋ ಏನು ಪ್ರಯೋಜನ ಅದಕ್ಕೆ ಅಂತ ಅಂದ್ಬಿಟ್ಟು ಅಂದಾಗ ಅಷ್ಟರಲ್ಲಿ ಜ್ಞಾನೇಶ್ವರು, ಅಯ್ಯೋ ದೇವರೇ, ಅಲ್ಲ ಕಣಮ್ಮ ಮೋನಿಕಾ, ಗರ್ಭಿಣಿ ಹೆಂಗ್ಸು ಹಗ್ಗ ಹಿಡ್ಕೊಂಡು ಈ ಥರ ಸ್ಕಿಪ್ಪಿಂಗ್ ಎಲ್ಲ ಆಡ್ಬೋದೇನಮ್ಮ, ಅಷ್ಟು ನಿನಗೆ ಗೊತ್ತಾಗೋದಿಲ್ವೇನಮ್ಮ ಅಂತ ಅಂದ್ಬಿಟ್ಟು ಜ್ಞಾನೇಶ್ ಹೇಳ್ತಾರೆ. ಅಷ್ಟರಲ್ಲಿ ಚಂಚಲ, ಅದೇನು ಗೊತ್ತಾಗುತ್ತಣ್ಣ ಅವಳಿಗೆ, ಅವೆಲ್ಲ ಗೊತ್ತಾಗಿದ್ರೆ ಅವಳ್ಯಾಕೆ ಹಿಂಗೆ ಮಾತಾಡ್ತಾ ಇದ್ಲು? ನಾಳೆ ದಿವಸ ಹಿಂಗೆ ಆಡ್ತಾ ಇರ್ತಾಳೆ, ಆ ಮಗುಗೇನಾರು ಹೆಚ್ಚು ಕಮ್ಮಿ ಇದ್ದರೆ ನಮ್ಗೆ ಬರುತ್ತೆ, ನಮ್ಮ ತಲೆಗೆ ಜವಾಬ್ದಾರಿ ಬರೋದದು. ಅದಕ್ಕೆ ಒಂದು ಕೆಲಸ ಮಾಡ್ತೀನಿ, ಇವಾಗ ಕಾಂತಲಕ್ಷ್ಮಿ ವೀರಣ್ಣನ ಬರೋಕ್ಕೆ ಹೇಳ್ತೀನಿ ಅಂದಾಗ ಯಾಕೆ ಅಂತ ಅಂದ್ಬಿಟ್ಟು ಆಶಾ ಕೇಳ್ತಾರೆ. ಅವಾಗ ಯಾಕೆ ಅಂದರೆ, ಇವಾಗ ಇವಳು ನಿಮ್ಮ ಮಗಳು ಹಿಂಗೆ ಮಾಡ್ತಾ ಇದ್ದಾಳೆ ನೋಡಿ ಅಂತ ಅವ್ರ ಮುಂದೆನೇ ಹೇಳಬೇಕು, ಇಲ್ಲಾಂದರೆ ನಾಳೆ ದಿವಸ ಅವರು ನಮ್ಮ ತಲೆ ಕಟ್ತಾರೆ ಎಲ್ಲನೂ, ಅದಕ್ಕೆ ಅವ್ರಿಗೆ ಬರೋಕ್ಕೆ ಹೇಳ್ತೀನಿ ಇವಾಗ ಅಂತ ಅಂದ್ಬಿಟ್ಟು ಚಂಚಲ ಹೇಳ್ತಾರೆ. ಅಷ್ಟರಲ್ಲಿ ಬೇಕು, ಅಲ್ಲ ಅವು ಯಾರೋ ಮಾಡಿದ ತಪ್ಪಿಗೆ ಯಾಕೆ ಅವ್ರನ್ನ ಕರಿತೀರಾ? ಇವಾಗ ಇವ್ರು ಮಾಡಿರೋ ತಪ್ಪಿಗೆ ಅವ್ರನ್ನೇ ಕರಿತೀರಾ, ಬೇರೆಯವ್ರನ್ನ ಯಾಕೆ ದೂಷಣೆ ಮಾಡ್ತೀರಾ ನೀವು? ಅಲ್ಲ ಇವಳು ಈ ಥರ ಸ್ಕಿಪ್ಪಿಂಗ್ ಆಡ್ತಿರ್ಬೇಕಾದ್ರೆ ನೀವೆಲ್ಲ ಏನು ಮಾಡ್ತಿರ್ತೀರಾ? ನೀವೆಲ್ಲ ನೋಡ್ಕೊಂಡು ಅವಳಿಗೆ ಬುದ್ಧಿ ಹೇಳಬೇಕು ಅಂತ ನಿಮಗೆ ಗೊತ್ತಿಲ್ವಾ? ಪದೇ ಇದೇ ಥರನೇ ಮಾಡ್ತಿರೋದಾ? ಇವ್ಳು ನೋಡ್ಕೊಳ್ಳೋದು ಬಿಟ್ಬಿಟ್ಟು ಅದನ್ನು ಬಿಟ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಕರೆಸ್ಬಿಟ್ಟು ಅವ್ರಿಗೆ ಯಾಕೆ ಮಾತಾಡ್ತೀರಾ ನೀವು ನೀಟಾಗಿ ನೋಡ್ಕೋಬೇಕು ಅವಳನ್ನ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಹಾಗಲ್ಲ ವಿವೇಕ್ ಅಂದಾಗ, ಇನ್ನೇನತ್ತೆ ಆಗೋಲ್ಲ ಈಗೋಲ್ಲ, ಇವಾಗ ಅವ್ರನ್ನ ನೀವು ಕರೆಸಿದ್ರೆ ಅವಾಗ ಏನನ್ನುತ್ತೆ ಗೊತ್ತಾ, ನಾವು ಇವಳನ್ನ ನೋಡ್ಕೊಳ್ಳೋದ್ರಲ್ಲಿ ಸೋತಿದ್ದೀವಿ, ಅದರಿಂದ ಅವ್ರನ್ನ ಕರೆಸಿ ನಾವು ಹೇಳ್ತಾ ಇದ್ದೀವಿ ಅಂತ ಬರುತ್ತೆ. ಅವ್ರನ್ನ ಕರೆಸಿ ನಾವು ಹೇಳೋದಲ್ಲ, ನಾವು ಇವಳನ್ನ ನೋಡಿಕೊಂಡು ಆಮೇಲೆ ಅವ್ರನ್ನ ನಾವು ಮಾತಾಡಬೇಕು. ಅದನ್ನು ಬಿಟ್ಬಿಟ್ಟು ನೀವು ಅವ್ರನ್ನ ಯಾಕೆ ಕರೆಸ್ತೀರಾ? ಅವ್ರು ಯಾಕೆ ಜವಾಬ್ದಾರಿ ತೊಗೋಬೇಕಿದು ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಅನಿಕೇತ್, ಇದನ್ನು ನೋಡ್ಕೋಬೇಕಾಗಿರೋ ಜವಾಬ್ದಾರಿ ನಿಂದು, ಆಮೇಲೆ ಅತ್ತೆ ನಿಮ್ಮದು, ನೀವು ಅವಳ ಅತ್ತೆ, ನೀವು ಅದನ್ನು ನೋಡ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಅವ್ರಿಗೆ ಕರೆಸ್ಬಿಟ್ಟು ಹೇಳೋದಲ್ಲ. ಅವ್ರು ಮಾಡಿರೋ ತಪ್ಪಿಗೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ತೀರ ನೀವು ಅಂತ ಹೇಳ್ಬಿಟ್ಟು ವಿವೇಕು ಗೌರಿ ಅವ್ರ ಅಪ್ಪ ಅಮ್ಮನ ವಹಿಸ್ಕೊಂಡು ಮಾತಾಡ್ತಾರೆ. ಗೌರಿಗೆ ತುಂಬಾ ಖುಷಿಯಾಗುತ್ತೆ. ಸರಿ ಅಂದ್ಬಿಟ್ಟು ಅಲ್ಲಿಂದ ವಿವೇಕ್ ಹೊಟ್ಬಿಡ್ತಾರೆ. ಎಲ್ಲರೂ ಹೊರ್ಟೋಗ್ತಾರೆ. ಇವಳು ಮೋನಿಕಾನೂ ಹೋಗ್ತಾಳೆ. ಆಮೇಲೆ ಅನಿಕೇತು ಮತ್ತು ಚಂಚಲ ಇಬ್ಬರು ಮುಖ ನೋಡ್ಕೊತಿರ್ತಾರೆ ನಕ್ಕೊಂಡು. ಆಮೇಲೆ ಸರಿ ಆಫೀಸಲ್ಲಿ ಏನಾಗುತ್ತೆ, ವಿವೇಕು ಡಿಸೈನ್ಸ್ ಎಲ್ಲ ನೋಡ್ತಾ ಇರ್ತಾರೆ. ನೋಡಿಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ಪಿಂಕಿ ಬರ್ತಾರೆ. ಸರ್ ಅಂತ, ಬರ್ಬೋದಾ ಅಂತ, ಬನ್ನಿ ಪಿಂಕಿ ಅಂತಾರೆ. ಆಮೇಲೆ ಹೊಸ ಡಿಸೈನ್ಸ್ ತೋರಿಸ್ತಾರೆ ಪಿಂಕಿ. ಆಮೇಲೆ ತೋರಿಸಿದ ತಕ್ಷಣ, ವಾವ್ ಸೂಪರ್ ಡಿಸೈನ್ಸ್ ಪಿಂಕಿ, ನಿಜವೂ ಅವ್ರ ಕೈಯಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಡಿಸೈನ್ಸ್ ಅಂತ ಹೇಳ್ಬಿಟ್ಟು ಅಂದಾಗ, ಹೌದು ಸರ್ ತುಂಬ ಒಳ್ಳೆ ಕಲಾವಿದೆ ಸರ್ ಅವರು ಅಂತ ಪಿಂಕಿ ಹೇಳ್ತಾರೆ. ಹೌದಾ, ಇಂಥ ಕಲಾವಿದೆಗೆ ನಾನು ಏನಾರು ಅಪ್ರಿಷಿಯೇಟ್ ಮಾಡಬೇಕು, ನಾನು ಏನಾರು ಒಂದು ಥ್ಯಾಂಕ್ಸ್ ಹೇಳಬೇಕಲ್ಲ ಅಂದಾಗ, ಅದೆಲ್ಲ ಇಷ್ಟಪಡಲ್ಲ ಸರ್ ಅವರು ಅಂದಾಗ, ಯಾಕೆ ಇಷ್ಟಪಡಲ್ಲ?
ಅಲ್ಲ ಫೋನಲ್ಲಿ ಒಂದು ಥ್ಯಾಂಕ್ಸ್ ಹೇಳಿದ್ರೆ ಯಾಕೆ ಇಷ್ಟಪಡಲ್ಲ? ಇಷ್ಟು ಚೆನ್ನಾಗಿ ಡಿಸೈನ್ಸ್ ಮಾಡೋರ್ಗೆ ಒಂದು ಥ್ಯಾಂಕ್ಸ್ ಹೇಳಿದ್ರೆ ನನಗೂ ಸಮಾಧಾನ ಅಲ್ವಾ ಪಿಂಕಿ? ಸರಿ ಒಂದು ಫೋನ್ ಮಾಡಿಕೊಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ವಿವೇಕ್ ಅಂತಾರೆ. ಅದು ಸರ್ ಬೇಡ ಸರ್, ಅದು ಅವ್ರು ಹಂಗೆಲ್ಲ ಮಾತಾಡಲ್ಲ ಸರ್, ಅವ್ರಿಗೆ ಆ ಥರ ಎಲ್ಲ ಹೊಗಳಿಕೆ ಎಲ್ಲ ಇಷ್ಟ ಇಲ್ಲ ಸರ್ ಅಂತ. ಅದೇ ಪಿಂಕಿ, ನಾನೊಂದು ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ, ಫೋನ್ ಮಾಡಿಕೊಡಿ ಅಂದಾಗ ಅದು ಸರ್ ಅಂದ. ಓಹ್, ನಿಮ್ಮ ಫೋನಲ್ಲಿ ಬ್ಯಾಲೆನ್ಸ್ ಇಲ್ವಾ? ಒಂದು ಕೆಲಸ ಮಾಡಿ, ನಂಬರ್ ಹೇಳಿ, ನಾನು ಫೋನಿಂದನೇ ಮಾಡ್ತೀನಿ ಅಂದಾಗ ಅದು ಬೇಡ ಸರ್, ನಾನೇ ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಪಿಂಕಿ ಗೌರಿ ಕಾಲ್ ಮಾಡ್ತಾಳೆ. ಆಮೇಲೆ ಪಿಂಕಿ ಅವ್ರು ನಿಮ್ಮ ಫ್ರೆಂಡ್ ಹೆಸ್ರು ಏನು ಹೇಳಿದ್ದು ನೀವು? ಅದು ಶ್ರೀಶ ಸರ್, ಶ್ರೀಶ ಕಾಲ್ ಮಾಡಿ ಅವ್ರಿಗೆ ಅಂತ ಬೇಕು ಹೇಳ್ತಾರೆ. ಗೌರಿ ಬಟ್ಟೆ ಮಡ್ಚಿಗೆ ತಿಕ್ತಿರ್ತಾಳೆ, ಫೋನ್ ಮಾಡ್ತಾಳೆ ಪಿಂಕಿ. ಗೌರಿ ಫೋನ್ ರಿಸೀವ್ ಮಾಡಿ, ಅಯ್ಯೋ ಪಿಂಕಿ ಫೋನ್ ಮಾಡ್ತಿದ್ದಾರಲ್ಲ ಅಂದಾಗ ಫೋನ್ ಮಾಡಿಬಿಟ್ಟು ಮ್ಯಾಮ್ ಅಂತ ಅಂದ್ಬಿಟ್ಟು ಪಿಂಕಿ ಅಂತಾಳೆ. ಅಷ್ಟರಲ್ಲಿ ವಿವೇಕ್, ಸ್ಟಾಪ್ ಪಿಂಕಿ, ಮ್ಯಾಮಾ? ನೀವು ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಮೇಡಮ್ ಅಂತ ಕರಿತೀರಾ ಅಂತಂದ್ರೆ, ಅಯ್ಯೋ ಸರ್, ಅವರು ಹಸ್ಬೆಂಡು ತುಂಬ ಸ್ಟ್ರಿಕ್ಟು ಸರ್, ಅವ್ರ ಹೆಂಡ್ತಿನ ಆ ಥರ ಎಲ್ಲ ಕರೆಯೋಂಗಿಲ್ಲ, ಅವ್ರ ಮುಂದೆ ರೆಸ್ಪೆಕ್ಟಾಗಿ ಕರಿಬೇಕು ಸರ್, ಅದಕ್ಕೆ ನಾನು ಮೇಡಮ್ ಅಂತ ಕರಿತೀನಿ ಸರ್ ಅಂತ ಪಿಂಕಿ ಅಂತಾರೆ. ಹೌದಾ, ಸರಿ ಆಯಿತು ಅಂತ ವಿವೇಕ್ ಅಂತಾರೆ. ಮ್ಯಾಮ್, ನಮ್ಮ ಬಾಸ್ ಇದ್ದಾರಲ್ಲ, ಅವರು ನಿಮ್ಮ ಜೊತೆ ಮಾತಾಡ್ಬೇಕಂತೆ ಮ್ಯಾಮ್ ಅಂದಾಗ, ಅಯ್ಯೋ ಪಿಂಕಿ, ನೀವು ಯಾಕ್ರಿ ಅವ್ರಿಗೆ ಫೋನ್ ಮಾಡೋಕೆ, ಅವ್ರ ಮುಂದೆ ಫೋನ್ ಮಾಡೋಕೆ ಹೋದ್ರಾ ಅಂತ ಅಂದ್ಬಿಟ್ಟು ಗೌರಿ ಅಂತಾಳೆ. ಅವಾಗ ಮ್ಯಾಮ್, ನಾನು ಬಾಸ್ ಹತ್ರನೇ ಮಾತಾಡ್ತಿದ್ವಿ, ಅವ್ರು ನಿಮಗೆ ಥ್ಯಾಂಕ್ಸ್ ಹೇಳಿ ಅಪ್ರಿಷಿಯೇಟ್ ಮಾಡ್ಬೇಕಂತೆ ಮ್ಯಾಮ್ ಡಿಸೈನ್ಸ್ಗೆ, ಅದಕ್ಕೆ ಮ್ಯಾಮ್ ಬಾಸು ಕೊಡ್ತೀನಿ ನೋಡಿ ಮ್ಯಾಮ್ ಅಂದಾಗ ಪಿಂಕಿ, ಮ್ಯಾಮ್ ನೋಡಿ ಮೇಡಮ್ ಅಂದ್ಬಿಟ್ಟು ಫೋನ್ ಕೊಟ್ಟೇ ಬಿಡ್ತಾಳೆ. ಅವಾಗ ವಿವೇಕ್ ಫೋನ್ ಇಸ್ಕೊಂಡು, ಹಲೋ ಶ್ರೀಶಾ ಮೇಡಮ್ ನಮಸ್ತೆ ಅಂದಾಗ ಗೌರಿ ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ದಲೆ ಬಟ್ಟೆ ಸೆರಗಿಂದ ಫೋನ್ ಮುಚ್ಕೊಂಡು, ಸರ್ ನಮಸ್ಕಾರ ಹೇಳಿ ಸರ್ ಅಂತ ಅಂದ್ಬಿಟ್ಟು ಅಂತಾಳೆ. ಆಮೇಲೆ ಮೇಡಮ್, ನಾನು ದೀನಬಂಧು ಗ್ರೂಪ್ MD ವಿವೇಕ್ ಮಾತಾಡ್ತಾ ಇರೋದು, ನಿಮ್ಮ ಡಿಸೈನ್ಸ್ ತುಂಬ ಚೆನ್ನಾಗಿದೆ ಮೇಡಮ್, ಅದ್ಭುತ ಕಲಾವಿದೆ ಮೇಡಮ್ ನೀವು ಅಂತ ಅಂದ್ಬಿಟ್ಟು ಅಂತಾರೆ. ಥ್ಯಾಂಕ್ ಯು ಸರ್ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಅವಾಗ ಮ್ಯಾಮ್, ನಿಮ್ಮ ವಾಯ್ಸು ಅಷ್ಟೇ, ನಿಮ್ಮಷ್ಟೇ ತುಂಬ ಚೆನ್ನಾಗಿದೆ ಮ್ಯಾಮ್ ಅಂತಾರೆ. ಅವಾಗ ಪಿಂಕಿ ಒಳಗೆ ನಗ್ತಾ ಇರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ನಿಮ್ಗೆ ತುಂಬ ಒಳ್ಳೆ ಕಲಾವಿದೆ ಮೇಡಮ್, ಆದರೆ ನನಗೂ ಒಂದು ಮದುವೆ ಅಂತಾಗಿದೆ ಮೇಡಮ್, ಇನ್ನೊಂದು ಒಳ್ಳೇದೇನು ಗೊತ್ತಾ ಮೇಡಮ್, ನನ್ನಂಥ ಒಳ್ಳೆ ಗಂಡ ಸಿಕ್ಕಿರೋದು ಅವಳ ಪುಣ್ಯ, ನನಗೆ ಇನ್ನೊಂದೇನು ಕೆಟ್ಟದ್ದು ಗೊತ್ತಾ ಮೇಡಮ್, ಅಂಥ ಹೆಂಡ್ತಿ ನನಗೆ ಸಿಕ್ಕಿದ್ಲಲ್ಲ ಅಂತ ನನಗೆ ಬೇಜಾರು ಅಂದಾಗ, ಯಾಕೆ ಸರ್ ನಿಮ್ಮ ಹೆಂಡ್ತಿ ತುಂಬ ಚೆನ್ನಾಗಿ ನೋಡ್ಕೊಳ್ಳಲ್ವಾ ಅಂತ ಅಂದಾಗ, ಅಯ್ಯೋ ಏನು ಹೇಳಲಿ ಮೇಡಮ್, ಅವಳಿಗೆ ಜಂಬ ಜಾಸ್ತಿ, ಕೊಬ್ಬು ಜಾಸ್ತಿ, ಇದು ಒಂಥರ ಟ್ಯೂಬ್ಲೈಟ್ ಇದ್ದಂಗೆ, ಪ್ರೀತಿಯಿಂದ ಯಾರೋ ನನಗೆ ಟ್ಯೂಬ್ಲೈಟ್ ಕೊಟ್ಬಿಟ್ಟವ್ರೆ ಮೇಡಮ್, ಅದನ್ನು ಒಂದು ಮೂಲೆಯಲ್ಲಿ ಇಕ್ಕಿರಂಗೆ ಆಗ್ಬಿಟ್ಟೈತೆ ನನಗೆ, ಅವಳಿಗೇನು ಗೊತ್ತಾಗಲ್ಲ ಮೇಡಮ್, ರಂಗೋಲೆ ಬಿಡೋದು, ಅಡುಗೆಗೆ ಒಗ್ಗರಣೆ ಹಾಕೋದು ಬಿಟ್ಟರೆ ಇನ್ನೇನು ಗೊತ್ತಾಗಲ್ಲ ಮೇಡಮ್ ಅವಳಿಗೆ, ಅದರಿಂದ ನೋಡಿ ಏನು ಮಾಡೋದಕ್ಕಾಗತ್ತೆ, ನೋಡಿ ನಿಮ್ಗೆ ಎಂಥ ಟ್ಯಾಲೆಂಟ್ ಇದೆ ಅಂತ ಅಂದ್ಬಿಟ್ಟು ವಿವೇಕು ಗೌರಿ ಇವಾಗೆ ಹೇಳ್ತಾ ಇರ್ತಾರೆ. ಅವಾಗ ಅಯ್ಯೋ ಹೋಗ್ಲಿ ಬಿಡಿ ಸರ್, ಏನು ಮಾಡೋಕ್ಕಾಗತ್ತೆ ಅಂತಂದಾಗ, ಅದೇ ಮೇಡಮ್ ತುಂಬ ಜಂಬ ಕೊಬ್ಬು ಅವಳಿಗೆ, ಹಾಗೆ ಹೀಗೆ ಅಂತೆಲ್ಲ ಗೌರಿನ ಅಂತ ಇರ್ತಾರೆ ವಿವೇಕು. ಅವಾಗ ಗೌರಿ ಕೋಪ ಬಂದು, ಅಯ್ಯೋ ಏನು ಮಾಡೋಕ್ಕಾಗುತ್ತೆ ಸರ್, ನನಗೂ ಒಬ್ಬರು ಗಂಡ ಅಂತಿದ್ದಾರೆ, ಅವರು ಅಷ್ಟೇ ಸರ್, ತುಂಬ ಜಂಬ, ಬರೀ ಯಾವಾಗಲೂ ಕೆಲಸ ಅಂತಲೇ ಇರ್ತಾರೆ, ಹೆಂಡ್ತಿ ಬಗ್ಗೆ ಅವ್ರಿಗೆ ಪ್ರೀತಿನೂ ಇಲ್ಲ, ಕನಸನೂ ಇಲ್ಲ, ಏನು ಮಾಡೋಕ್ಕಾಗುತ್ತೆ ಸರ್, ಅವ್ರವ್ರು ಕೇಳ್ಕೊಂಬಂದಿದ್ದಲ್ವ ಸರ್ ಅಂತ ಅಂದ್ಬಿಟ್ಟು ಗೌರಿ ಅಂತಾಳೆ. ಹಾಂ ಮೇಡಮ್, ನಿಮ್ಮ ಗಂಡ ಅಷ್ಟೊಂದು ಸ್ಟ್ರಿಕ್ಟ್ ಅಂದಾಗ, ಏನು ಮಾಡೋದು ಸರ್, ತುಂಬಾ ಸ್ಟ್ರಿಕ್ಟು ಸರ್, ಏನಾರು ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಅಷ್ಟೇ, ಸಿಗರೇಟಿಂದ ಬಂದು ನನಗೆ ಸುಟ್ಬಿಟ್ಟಿದ್ದಾರೆ ಅಷ್ಟೇ ಸರ್, ಹಂಗೆ ಅಯ್ಯೋ ಏನು ಸಿಗರೇಟಾ, ಹೌದು ಸರ್ ನಮ್ಮ ಗಂಡ ಬರೋ ಟೈಮ್ ಆಯಿತು ಸರ್, ಫೋನ್ ಇಡ್ತೀನಿ ಸರ್, ಬೈ ಸರ್ ಅಂತ ಫೋನ್ ಕಟ್ ಮಾಡಿಬಿಡ್ತಾರೆ. ಅಲ್ಲ ಮ್ಯಾಮ್ ಅಂತ ಅಂದ್ಬಿಟ್ಟು ವಿವೇಕ ಅಂತಲೇ ಇರ್ತಾರೆ. ಅಷ್ಟರಲ್ಲಿ ಪಿಂಕಿನ ಕಾಡ್ತಿರ್ತಾರೆ. ಪಿಂಕಿ ಕೈ ಫೋನ್ ಕೊಟ್ಬಿಟ್ಟು, ಅಯ್ಯೋ ಪಿಂಕಿ, ಅವ್ರ ಹಸ್ಬೆಂಡ್ ತುಂಬ ಸ್ಟ್ರಿಕ್ಟ್ ಅಂತೆ, ಸಿಗರೇಟಿಂದ ಎಲ್ಲ ಸುಟ್ಬಿಟ್ಟಿದ್ದಾರೆ ಅಂತ, ಹೌದಾ ಅಂದಾಗ, ಹೌದು ಸರ್ ತುಂಬ ಸ್ಟ್ರಿಕ್ಟು ಸರ್ ಅಂದಾಗ, ಆಮೇಲೆ ಪಾಪ ಅಲ್ವಾ ಅಂದಾಗ, ಹೌದು ಸರ್, ಆದರೆ ಶ್ರೀಶಾ ಮೇಡಮ್ಗೂ ನಿಮಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸರ್ ಅಂದಾಗ, ಏನು ಹೇಳ್ತಾ ಇದ್ದೀರಾ ನೀವು ಅಂದಾಗ, ಹೌದು ಸರ್, ನಿಮ್ಮ ಹೆಂಡ್ತಿಗೆ ನೀವು ಅಡ್ಜಸ್ಟ್ ಆಗಿಲ್ಲ, ಅವ್ರ ಗಂಡಂಗೆ ಅವ್ರಿಗೆ ಅಡ್ಜಸ್ಟ್ ಆಯ್ತಿಲ್ಲ ಅಲ್ವಾ, ಅದಕ್ಕೆ ನೀವೂ ಶ್ರೀಶಾ ಮೇಡಮ್ ಒಳ್ಳೆ ಪೇರು ಸರ್ ನಿಜವಾಗ್ಲೂ ಅಂದಾಗ, ಕೆಲಸದ ವಿಷಯದಲ್ಲಿ ಸರ್ ನೀವಿಬ್ಬರು ಒಳ್ಳೆ ಪೇರ್ ಆಗ್ತಿದ್ರಾ, ಆದರೆ ನೀವಿಬ್ಬರು ಜೋಡಿ ಆಗಿದ್ರೆ ಚೆನ್ನಾಗಿತ್ತಲ್ವ ಸರ್ ಅಂದಾಗ, ಪಿಂಕಿ ಇಲ್ಲಿ ನೀವು ಡಿಸೈನರ್ ಕೆಲಸ ಬೇಕಾ ಬೇಡವಾ, ಬೇಕು ಸರ್, ಯಾಕೆ ಸರ್ ಅಂದಾಗ, ಮತ್ತು ಇನ್ನೇನು ಡಿಸೈನರ್ ಕೆಲಸ ಬಿಟ್ಬಿಟ್ಟು ಮದುವೆ ಮಾಡ್ಸೋ ಕೆಲಸ ಮಾಡ್ತಿದ್ದಾರೆ ಅಂದಾಗ, ಸಾರಿ ಸರ್ ಅಂತ ಪಿಂಕಿ ಅಲ್ಲಿಂದ ಹೊಟ್ಬಿಡ್ತಾರೆ. ಇಲ್ಲೇನಾಗುತ್ತೆ, ಗೌರಿ ಅಡುಗೆ ಮನೇಲಿರ್ತಾಳೆ, ಮೋನಿಕಾ ಬರ್ತಾಳೆ. ಮೋನಿಕಾ ಬಂದ್ಬಿಟ್ಟು, ಅಯ್ಯೋ ಗೌರಿ ಅಡುಗೆ ಮನೇಲಿ ಅವಳೆ, ಬೆಳಗ್ಗೆ ಸ್ವಲ್ಪ ಬೇರೆ ತಿಂದಿದೆ, ಹೊಟ್ಟೆ ಹಶ್ವಾಗ್ತಿದೆ, ಈಗೇನಾದ್ರು ತಿನ್ನೋಣ ಅಂತ ಹೋದ್ರೆ ಇವಳು ಇಷ್ಟುದ್ದ ಭಾಷಣ ಬೇಯ್ತಾಳೆ, ಏನು ಮಾಡೋದು, ಹೊಟ್ಟೆ ಬೇರೆ ಹಸಿತಾ ಇದೆ, ಅಡುಗೆ ಬೇರೆ ಗಮ್ಮಂತ ಇದೆ ಅಂತ ಹೇಳ್ಬಿಟ್ಟು ಆಚೆ ಹೋಗ್ತಾಳೆ. ಶಾರದಮ್ಮವರು ಪುಸ್ತಕ ಓದ್ಕೊ ಕೂತಿರ್ತಾರೆ. ಮೋನಿಕಾ ಒಂದು ಗ್ಲಾಸ್ ನೀರು ತಗೊಬಾರಮ್ಮ ಅಂತಾರೆ. ಸರಿ ಅಜ್ಜಿ ಆಯಿತು ಅಂತ ಹೋಗಿ ನೀರು ತಗೊಳಕ್ಕೆ ಹೋಗ್ತಾಳೆ. ಅಲ್ಲೇ ತಲೆ ಸುತ್ತಂಗೆ ಆಗುತ್ತೆ. ಗೌರಿ, ಅಕ್ಕ ಏನಾಯಿತು ಅಂದಾಗ, ಏಯ್ ನನಗೇನು ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ, ಹೋಗಿ ನಿನ್ನ ಕೆಲಸ ನೀನು ನೋಡ್ಕೊ ಅಂತಂದ್ಬಿಟ್ಟು ಮೋನಿಕಾ ಅಂತಾಳೆ. ಸರಿ ಅಂತ ಹೇಳ್ಬಿಟ್ಟು ಗೌರಿ ಸುಮ್ಮನೆ ಹೋಗ್ತಾಳೆ. ಮೋನಿಕಾ ಬರ್ತಾಳೆ ನೀರು ತೊಗೊಂಡು, ಅಜ್ಜಿಗೆ ಇನ್ನೇನು ನೀರು ಕೊಡಬೇಕು ಅನ್ನೋಷ್ಟರಲ್ಲಿ ತಲೆ ಸುತ್ತು ಬಿದ್ದೋಗ್ಬಿಡ್ತಾಳೆ. ಅಷ್ಟರಲ್ಲಿ ಅಜ್ಜಿ, ಅಯ್ಯೋ ಮೋನಿಕಾ ಏನಾಯ್ತಮ್ಮ, ಗೌರಿ ಸರಿತಾ ಬನ್ನಿ ಇಲ್ಲಿ ಬೇಗ ಅಂತಂದಿದ ತಕ್ಷಣ ಗೌರಿ, ಸರಿತಾ, ಆಶಾ, ಜ್ಞಾನೇಶು ಎಲ್ಲರೂ ಬರ್ತಾರೆ.
ಸರಿ ಅಂದ್ಬಿಟ್ಟು ಅನಿಕೇತು ಚಂಚಲನೂ ಅಲ್ಲೇ ಇರ್ತಾರೆ. ಗೌರಿನ ಎತ್ತು ಕೂರಿಸ್ತಾರೆ. ಆಮೇಲೆ ಯಾಕೆ ಏನಾಯಿತು ಅಂತ ಅಂದ್ಬಿಟ್ಟು ಆಶಾ ಕೇಳಿದಾಗ ಏನಿಲ್ಲ ತಲೆ ಸುತ್ತು ಬಿದ್ದೋಗ್ಬಿಟ್ಲು ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಆಶಾ ಇನ್ನೇನಕ್ಕ ನ್ಯಾಯವಾಗಿ ಊಟ ಮಾಡಲ್ಲ, ಅದೇನೋ ಡಯಟು ಪಯಟು ಅಂತ ಊಟ ಮಾಡಲ್ಲ, ಅದಕ್ಕೆ ಹಿಂಗಾಗಿರೋದು. ಬಸ್ರಿ ಹೆಂಗಸು ಹೊಟ್ಟೆ ತುಂಬ ಊಟ ಮಾಡಬೇಕಲ್ವ, ಅದನ್ನು ಬಿಟ್ಬಿಟ್ಟು ಏನೋ ಡಯಟು ಹಂಗೆ ಹಿಂಗೆ ಅಂತ ಅಂತಾಳೆ ಅಂತ ಅಂದ್ಬಿಟ್ಟು ಅಂದಾಗ ಅಷ್ಟರಲ್ಲಿ ಶಾರದಮ್ಮವರು ಸ್ವಲ್ಪ ಡಾಕ್ಟ್ರಿಗೆ ಫೋನ್ ಮಾಡ್ರಪ್ಪ ಯಾರಾದರೂ ಅಂತಾರೆ. ಅಷ್ಟರಲ್ಲಿ ಜ್ಞಾನೇಶ್ವರ ಡಾಕ್ಟ್ರಿಗೆ ಫೋನ್ ಮಾಡ್ತಾರೆ. ಡಾಕ್ಟ್ರು ಬರ್ತಾರೆ. ಆ ಡಾಕ್ಟ್ರ್ ಯಾರು, ಇವಳು ನಾನು ಬಸ್ರಿಂತ ಸುಳ್ಳೇಳಿ ಅಂತ ಎದುರಿಸಿರ್ತಾಳಲ್ಲ ಅದೇ ಡಾಕ್ಟ್ರೇ ಬಂದಿರ್ತಾರೆ. ಆವಾಗ ಡಾಕ್ಟ್ರನ್ನ ಪರೀಕ್ಷೆ ಮಾಡ್ತಾರೆ. ಅವಳು ಡಾಕ್ಟ್ರ್ ಮುಖ ನೋಡ್ಕೊಂಡು ನಗ್ತಾ ಇರ್ತಾಳೆ. ಪಾಪ ಡಾಕ್ಟ್ರು ಗಾಬರಿಯಲ್ಲೇ ಇರ್ತಾರೆ. ಆಮೇಲೆ ಪರೀಕ್ಷೆ ಮಾಡಿಬಿಟ್ಟು ಸರಿತವ್ರು ಏನಾಯಿತು ಅಂದಾಗ ಏನಿಲ್ಲ, ಈಗಿನ ಕಾಲದ ಹುಡುಗಿರಿಗೆ ಏನು ಹೇಳೋದು, ನ್ಯೂಟ್ರಿಷನ್ ಫುಡ್ಡೆಲ್ಲ ಚೆನ್ನಾಗಿ ತಿನ್ನಬೇಕು ಅಂತ ಗೊತ್ತಿದ್ರು ಕೂಡ ಏನು ತಿಂದಲೇ ಝೀರೋ ಫಿಗರು ಹಾಗೆ ಹೀಗೆ ಬಾಡಿ ಮೇಂಟೈನ್ ಮಾಡಬೇಕು, ಡೈರೆಕ್ಟ್ ಹಂಗೆ ಹಿಂಗೆ ಅಂತಾರೆ. ಹೊಟ್ಟೆ ತುಂಬ ನ್ಯೂಟ್ರಿಷನ್ ಫುಡ್ ತಿಂದರೆ ಏನೂ ಆಗೋಲ್ಲ, ಈ ಥರ ಎಲ್ಲ ಮಾಡ್ಕೊತಾರೆ. ಏನಿಲ್ಲ, ಫುಡ್ ಇಲ್ದಿದ್ರಿಂದ BP ಲೋ ಆಗಿದೆ ಅಷ್ಟೇ, ಅದಕ್ಕೆ ತಲೆ ಸುತ್ತು ಬಂದಿದೆ. ಏನಿಲ್ಲ, ನಾನು ಸ್ವಲ್ಪ ಐರನ್ ಕಂಟೆಂಟೆಡ್ ಮೆಡಿಸಿನ್ಸ್ ಬರ್ಕೊಡ್ತೀನಿ, ತಂದು ಕೂಡ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಮೋನಿಕನ ಮಕ್ಕನೇ ನೋಡಿ ಪಾಪ ಬರ್ಕೊಡ್ತಾರೆ. ಡಾಕ್ಟ್ರಿಗೆ ಎದುರಿಸ್ಬಿಟ್ಟಿರ್ತಾಳಲ್ಲ ಅವಳು ಹೇಳಿ ಅಂತ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಏನಾಗುತ್ತೆ, ಡಾಕ್ಟ್ರು ಬರ್ಕೊಬಿಟ್ಟು ಸರಿ ನಾನು ಬರ್ತೀನಿ, ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ ಅಲ್ಲಿಂದ ಹೊರಟ್ಬಿಡ್ತಾರೆ. ಆವಾಗ ಸರಿತವರು ಅಲ್ಲ, ನೀನು ಹೊಟ್ಟೆ ತುಪ್ಪ ತಿನ್ನೋಕ್ಕೇನೋ ನಿನ್ಗೆ ಅವತ್ತಿಂದ ನಾವು ಹೇಳ್ತಾ ಇದ್ದೀವಿ ತಾನೆ ಊಟ ಮಾಡು ಅಂತ, ಏನೋ ಮಾತು ಬರುತ್ತೆ ಹೋಗುತ್ತೆ, ಅದನ್ನು ಬಿಟ್ಬಿಟ್ಟು ಊಟ ಬಿಟ್ರೇನೋ ನೀನು ಟೈಮ್ ಸರಿಯಾಗಿ ಊಟ ಮಾಡಬೇಕು ಅನ್ನೋದು ನಿನಗೆ ಗೊತ್ತಾಗೋದಿಲ್ವಾ ಅಂತ ಹೇಳ್ಬಿಟ್ಟು ಸರಿತಾ ಅಂತಾರೆ. ಆವಾಗ ನನಗೆ ಕೇಳಿದ್ನೆಲ್ಲ ಮಾಡ್ಕೊಡೋಕೆ ಈ ಮನೇಲಿ ಯಾರು ಇದ್ದಾರೆ ಅಂತ ಅಂದ್ಬಿಟ್ಟು ಮೋನಿಕಾ ಅಂತಾಳೆ. ಅಷ್ಟಲ್ಲಿ ಗೌರಿ ಯಾಕಕ್ಕ ಹಂಗಂತೀಯ, ನೀನು ಕೇಳಿದಲ್ಲ ನಾನೇ ಮಾಡ್ಕೊಡ್ತಿದ್ದೀನಿ ತಾನೇ, ಮಾಡ್ಕೊಡ್ತಿದ್ರು ಯಾಕಕ್ಕ ಹಿಂಗೆ ಅಂತಿದ್ಯಾ, ನಾನೇ ಕೇಳ್ತೀನಿ ತಾನೆ ಏನು ಬೇಕು ಅಂತ ಅಂದ್ಬಿಟ್ಟು ಅಂದಾಗ ನಾನು ನಿನ್ನನ್ನು ಕೇಳಿದ್ನಲ್ವಾ ಮಸಾಲೆ ಪದಾರ್ಥ ನಾನು ತಿನ್ನಲ್ಲ, ಜೀರಾ ರೈಸ್ ಮಾಡಿಕೊಡು ಅಂತ, ನೀನೇನಂದೆ ನಾನು ಮಾಡ್ಕೊಡೋಕ್ಕಾಗಲ್ಲ ಕೆಲಸ ಇದೆ ಅಂತ ಅಂದೆ ಅಂತ ಅಂದ್ಬಿಟ್ಟು ಮೋನಿಕಾ ಗೌರಿಗೆ ಹೇಳ್ತಾಳೆ. ಅವಾಗ ಗೌರಿ ಅಕ್ಕ ನಾನು ಯಾವಾಗ ಹಂಗಂದೆ, ಮಾಡಿಕೊಟ್ನಲ್ಲ ಜೀರಾ ರೈಸ್ ನಾನು ಅಂದಾಗ, ಸುಮ್ಮನೆ ಇರೋ ಗೌರಿ ಯಾವಾಗ ಮಾಡಿಕೊಟ್ಟೆ, ಎಲ್ಲರ ಮುಂದೆ ಸುಳ್ಳು ಹೇಳ್ತಾ ಇದೆಯಾ, ನೀನು ನಂಗೆ ಮಾಡಿಕೊಡ್ಲೇ ಇಲ್ಲ ಜೀರಾ ರೈಸು, ಕೇಳಿದೆ ನನ್ನ ಕೆಲಸ ಇದೆ ಆಗಲ್ಲ ಅಂತ ಹೇಳ್ದಲ್ಲ ನೀನು ಅಂತ ಅಂದಾಗ ಅವಾಗ ಆಶಾ ಸುಳ್ಳು ಹೇಳ್ತಾ ಇರೋದು ಗೌರಿ ಅಲ್ಲ ನೀನು ಅಂದಾಗ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಮೋನಿಕಾ ಆಶಾನ ಕೇಳ್ತಾಳೆ. ಹೌದು ಸುಳ್ಳು ಹೇಳ್ತಾ ಇರೋದು ನೀನು, ಇರು ಒಂದು ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಮೋನಿಕನ ರೂಮ್ಗೆ ಹೋಗಿ ಜೀರಾ ರೈಸ್ ತೊಗೊಂಬರ್ತಾರೆ. ಅಷ್ಟರಲ್ಲಿ ವಿವೇಕು ಯಾಕೆ ಏನಾಯಿತು ಅಂದಾಗ ಏನಿಲ್ಲ ಮೋನಿಕಾ ತಲೆ ಸುತ್ತು ಬಿದ್ದೋಗ್ಬಿಟ್ಲು ಅಂತ ಹೇಳ್ಬಿಟ್ಟು ಅಂದಾಗ ವಿವೇಕು ಅಲ್ಲೇ ನಿಂತಿರ್ತಾರೆ. ಆಮೇಲೆ ಆಶಾ ಹೋಗಿ ಜೀರಾ ರೈಸ್ ತೊಗೊಂಬಂದು ನೋಡು ಮೋನಿಕಾ ಇದನ್ನ ಏನಂತ ಅಂತಾರೆ ಅಂತ ಅಂದ್ಬಿಟ್ಟು ತೋರಿಸ್ತಾರೆ. ಆಮೇಲೆ ಇದನ್ನೇನಂತಾರೆ ಹೇಳು, ಜೀರಾ ರೈಸ್ ಅಂತಲೇ ತಾನೇ ಅನ್ನೋದು, ಇದನ್ನು ಆವಾಗಲೇ ಗೌರಿ ಮಾಡಿಕೊಂಡು ನೀನು ರೂಮ್ಗೆ ಎತ್ಕೊಂಬಂದಿದ್ದ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ, ನೋಡಿದ್ರೆ ಗೌರಿ ಮೇಲೆ ಆರೋಪ ಮಾಡ್ತಿದ್ಯಾ ಮಾಡಿಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು, ನೀನು ಸುಳ್ಳು ಹೇಳ್ಕೊಂಡು ಗೌರಿನ ಸುಳ್ಳು ಹೇಳ್ತಾಳೆ ಅಂತ ಹೇಳ್ತಾ ಇದೆಯಾ, ನಾನೇ ನೀನು ತೊಗೊಂಬಂದು ನಿನ್ನ ರೂಮ್ಗೆ ತಂದಿದ್ದು ನಾನು ನೋಡಿದ್ದೀನಿ, ತೊಗೊಂಬಂದಿದ್ದು ತಿಂದಲ್ಲೇ ಇವಾಗ ನನಗೆ ಯಾರೂ ಮಾಡ್ಕೊಡೋರಿಲ್ಲ ಅಂತ ಹೇಳ್ತಾ ಇದೆಯಾ ಅಂತ ಅಂದ್ಬಿಟ್ಟು ಆಶಾ ಅಂತಾರೆ. ಅಯ್ಯೋ ಇದು ಕೆಲಸದೊಳಗೆ ಹೇಳ್ದಿದ್ದಾನೆ ತೊಗೊಂಡೋಗಿ ಆಚೆ ಇಟ್ಬಿಡು ಅಂತ, ಅವಳು ತೊಗೊಂಡೋಗಿ ಆಚೆ ಇಟ್ಟಿಲ್ಲ ಇಲ್ಲೇ ಇಟ್ಟಿದ್ದಾಳ ಅಂತ ಅಂದಾಗ ಇದನ್ನು ಜೀರಾ ರೈಸ್ ಅಂತ ತಾನೇ ಅಂತಾರೆ, ನೀನು ಕೇಳ್ಕೊಳ್ಳಿದ್ದಲ್ಲ ಗೌರಿ ಅಷ್ಟು ಚೆನ್ನಾಗಿ ಮಾಡ್ಕೊಡ್ತಿದ್ದಾಳೆ, ನೋಡಿದ್ರೆ ನನಗೇನು ಮಾಡ್ಕೊಡೋದೇ ಇಲ್ಲ ಅಂತ ಗೌರಿ ಮೇಲೆ ಇಲ್ದಿದ್ದೆಲ್ಲ ಹೇಳ್ತಾ ಇದೆಯಾ, ನಿನ್ಗೆ ಅಷ್ಟು ಗೊತ್ತಾಗೋದಿಲ್ವಾ ಮೋನಿಕಾ, ಬುದ್ಧಿ ಬೇಡವಾ ನಿನಗೆ, ಅವಳಿಗಿನ ದೊಡ್ಡವಳಾಗಿ ಅವಳಿಗಿರೋ ಬುದ್ಧಿಲಿ ಕಾಲು ಭಾಗ ಬುದ್ಧಿ ಇಲ್ಲ ನಿನಗೆ ಅಂತ ಅಂದ್ಬಿಟ್ಟು ಆಶಾ ಹೇಳ್ತಾರೆ. ಇದೆಲ್ಲ ನೋಡಿಕೊಂಡು ಏನು ಮಾತಾಡ್ದಲ್ಲ ಎಲ್ಲರೂ ನಿಂತ್ಬಿಟ್ಟಿರ್ತಾರೆ. ಅಷ್ಟರಲ್ಲಿ ಜ್ಞಾನೇಶು ಅಯ್ಯೋ ನನಗೆ ಇಲ್ಲಿ ತುಂಬ ಕನ್ಫ್ಯೂಸ್ ಆಯ್ತಾ ಇದೆ ಕಣಪ್ಪ, ಇಲ್ಲಿ ಗೌರಿ ಅಕ್ಕನ ಮೋನಿಕಾ ಅಕ್ಕನ ಯಾರ ಅಕ್ಕ ಯಾರ ತಂಗಿ ಅಂತ ನನಗೇನೂ ಅರ್ಥ ಆಯ್ತಿಲ್ಲ, ಏನು ಅಂತಲೇ ನನಗೆ ಗೊತ್ತಾಯ್ತಿಲ್ಲ, ನೋಡಿದ್ರೆ ಗೌರಿಗೂ ಮೋನಿಕನಿಗೂ ತುಂಬ ಗಜಾಂತರ ಐತೆ, ಆದರೆ ಇದರಲ್ಲಿ ಯಾರು ಅಕ್ಕ ಯಾರ ತಂಗಿ ನನಗೇನೂ ಅರ್ಥ ಆಯ್ತಿಲ್ಲ, ಏನಮ್ಮ ಗೌರಿ ಅಂತ ಅಂದ್ಬಿಟ್ಟು ಅಂತಾರೆ. ಮೋನಿಕಾ ತಲೆ ಮುಖ ಎಲ್ಲ ಒಂಥರ ಇಷ್ಟಗ್ಲ ಮಾಡ್ಕೊಂಡು ತಲೆ ಬಗ್ಸ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ಸರಿತವ್ರು ಕೂಡ ಏನೂ ಮಾತಾಡಲ್ಲ. ಅಷ್ಟರಲ್ಲಿ ಚಂಚಲ ಅನಿಕೇತ್ ಕೂಡ ಅಲ್ಲೇ ಬಂದು ನಿಂತಿರ್ತಾರೆ. ಏನು ಉಳಿತಾರೆಲ್ಲ ಮಾಡ್ತಾಳಲ್ಲ ಅಂತ ಅಂದ್ಬಿಟ್ಟು ಎಲ್ರಿಗೂ ಗಾಬರಿ ಆಗುತ್ತೆ. ಅಷ್ಟರಲ್ಲಿ ವಿವೇಕು ಅಲ್ಲ ಪ್ರತಿಯೊಂದಕ್ಕೂ ಅವಳು ಯಾಕೆ ಹೇಳ್ತಿದ್ದೀಯ ನೀನು, ಬೆಳಗ್ಗೆ ಎದ್ದು ರಂಗೋಲಿ ಬಿಡೋದ್ರಿಂದ ಹಿಡಿದು ರಾತ್ರಿ ಲೈಟ್ ಆಫ್ವರೆಗೂ ಈ ಮನೇಲಿ ಯಾರಿಗೇನು ಬೇಕು ಬೇಡ ಪ್ರತಿಯೊಂದು ಅವಳೇ ನೋಡ್ಕೊತಾ ಇರೋದು, ನೀನು ಅವಳ ಮೇಲೆ ಯಾಕೆ ಹೇಳ್ತಾ ಇದೆಯಾ ಮೋನಿಕಾ, ನೀನು ನಿನ್ನ ಕೆಲಸ ನೀನು ಮಾಡ್ಕೋಬೇಕು, ಅದನ್ನು ಬಿಟ್ಬಿಟ್ಟು ಈ ಥರ ಎಲ್ಲ ಹೇಳ್ತಾ ಇದೆಯಾ. ಹೌದು ನೀವಿಬ್ಬರು ಒಂದೇ ತಾಯಿ ಮಕ್ಕಳು ತಾನೇ, ಒಂದೇ ಹೊಟ್ಟೆಲಿ ಹುಟ್ಟಿರೋರು ತಾನೇ, ಒಂದೇ ಮನೇಲಿ ಬೆಳೆದಿರೋರು ತಾನೇ, ಇವಾಗ ಒಂದೇ ಮನೆಗೆ ಸೊಸೆಯಾಗಿ ಬಂದಮೇಲೆ ನೀನು ಹೊಂದಾಣಿಕೆ ಆಗ್ದಲ್ಲ ಹೇಗೆ ಮೋನಿಕಾ ನೀನು ಪ್ರತಿಯೊಂದು ವಿಷಯದಲ್ಲೂ ನೀನು ಪುಣ್ಯವತಿ ಮೇಲೆ ಹೇಳ್ತಾ ಇದೆಯಾ, ನೀನು ಪ್ರತಿಯೊಂದನ್ನು ಪುಣ್ಯವತಿನೇ ತಾನೇ ನೋಡ್ಕೊತಾ ಇರೋದು, ಈಗ ಎಲ್ಲದರಲ್ಲೂ ಪುಣ್ಯಾವತಿನೇ ಸರಿಗಿಲ್ಲ ಅನ್ನೋ ಥರ ಮಾತಾಡ್ತಿದ್ದೀಯಲ್ವಾ ನೀನು ಅಂತ ಅಂದ್ಬಿಟ್ಟು ವಿವೇಕು ಮೋನಿಕಂಗೆ ಹೇಳ್ತಾರೆ. ಮೋನಿಕಾ ಏನು ಮಾತಾಡ್ದಲೆ ತಲೆ ಬಗ್ಸ್ಕೊಂಡು ನಿಂತಿರ್ತಾಳೆ. ಗೌರಿಗೆ ಪಾಪ ತಾನು ಎಷ್ಟು ಮಾಡಿಕೊಟ್ರು ಮೋನಿಕಾ ಹಿಂಗೆ ಅಂದ್ಬಿಟ್ಲಲ್ಲ ಅಂತ ಅಂದ್ಬಿಟ್ಟು ಗೌರಿಗೆ ಬೇಜಾರಾಗಿರುತ್ತೆ. ಇದನ್ನು ಗೌರಿ ಬೇಜಾರಾಗಿರೋದಕ್ಕೆ ಪಾಪ ಆಶಾ ಸರಿತೆಲ್ಲನೂ ತುಂಬಾ ಬೇಜಾರು ಮಾಡ್ಕೋತಾರೆ. ಯಾಕೆಂದರೆ ಪ್ರತಿಯೊಂದು ಕೆಲಸನೂ ಗೌರಿ ಮಾಡೋದು ಅಂದ್ಬಿಟ್ಟು ಆಶಾ ಸರಿತಾಗೆ ಎಲ್ಲ ಗೊತ್ತಿರ್ತದೆ. ಗೌರಿ ಸಪೋರ್ಟ್ ಮಾಡ್ಕೊಂಡೆ ಆಶಾ ಅವ್ರು ಕೂಡ ಇರ್ತಾರೆ. ಈ ಚಂಚಲ ಅನಿಕೇತ್ಗೆ ಮತ್ತೆ ಒಂದು ಚಾನ್ಸ್ ಸಿಕ್ತಂಗೆ ಆಗ್ತದೆ. ಯಾಕೆಂದರೆ ಇವಳು ಮೋನಿಕಾ ಹಿಂಗೆಲ್ಲ ಮಾಡ್ತಿರೋದ್ರಿಂದ ಮನೆಯಿಂದ ಆಚೆ
ಕಳ್ಸೋಕ್ಕೆ ಒಳ್ಳೆ ಚಾನ್ಸ್ಗಳು ಸಿಗ್ತವೆ ಅಂತ ಅಂದ್ಬಿಟ್ಟು ಅನಿಕೇತ್ ಮತ್ತು ಚಂಚಲ ಇಬ್ಬರು ನಕ್ಕೊಂಡು ನಿಂತಿರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಯಾರಿಗೂ ತುಂಬ 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 ಧನ್ಯವಾದಗಳು. ನಾನು ಪ್ರತಿ ವಿಡಿಯೋದಲ್ಲೂ ತಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮೊದಲನೇ ಸತಿ ನೋಡೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ. ತಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.